ಪ್ರತಿಯೊಬ್ಬರು ಮನೆಗೆ ನಾನು ಕೆಲಸ ಮಾಡಿ ನಾನು ಅವ್ರ ವಿಶ್ವಾಸ ಗಳಿಸಬೇಕು. ಮತ್ತು ನಾನು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆದರೆ ಆಸ್ತಿ ನಮ್ಮ ಅಪ್ಪ ಅಮ್ಮ ಹೇಳೋದೇನು ಅಂತ ಹೇಳಿದ್ರೆ, ಒಂದು ದಿನ ಹಸ್ಕೊಂಡಿದ್ರು ಪರವಾಗಿಲ್ಲ, ಆದರೆ ನೀನು ಒಳ್ಳೆ ಕೆಲಸಗಳು ಮಾಡು, ಯಾವುದೇ ರೀತಿ ನೀನು ಕೆಟ್ಟ ಕೆಲಸ ಮಾಡಬೇಡ ಅನ್ನೋದೊಂದು ಮಾರ್ಗದರ್ಶನ ನೀಡಿದ್ದಾರೆ. ನನ್ನ ತೀರ್ಮಾನ ಏನಿಲ್ಲ ಕಾರ್ಪೊರೇಟ್ ಆಗಬೇಕು ಅಂತ ಆಸೆ ಸರ್. ನಾವೇನು ಅಂದರೆ ಆಸೆ ಇದೆ ಸರ್. ನನ್ನನ್ನು ಈಗ ನೀವು ನಿಂತ್ಕೋಬೇಕು ಅಂತ ಹರೀಶ್ ಕೊಟ್ಟು ಬೆಂಬಲ ಇದೆಯಾ? ನಿಮಗೆ ಕೊಡ್ತಾರೆ ಅಂತ ಕಾನ್ಫಿಡೆಂಟ್ ಇದೆಯಾ? ಸಂಪೂರ್ಣವಾಗಿ ಇದೆ ಅಂತ ಅನ್ಕೊಂತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಅವ್ರ ವಿಶ್ವಾಸ ಗೆಲ್ಲಬೇಕು. ಇನ್ನೇನಿದೆ, ಜನ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ನಾನು ಹೇಳಿದ್ದೆ. ನಜರ್ಬಾದ್ ಏನಾಗಿದ್ರಿ? ಎಪಿಎಂಸಿ ಉಪಾಧ್ಯಕ್ಷ ಆಗಿದ್ದೀನಿ. ಬರುತ್ತಲ್ಲ ಇಲ್ಲ, ಕ್ಯಾಟ್ಪೇಟೆಯಲ್ಲಿ. ಹರೀಶ್ ಕೋಟೆ ಎಮ್ ಎಲ್ ಎ ಆದ್ಮೇಲಿಂದ ಕೆಲಸ ಮಾಡ್ತಾ ಇದ್ದಾರೆ. ಏನು ಹೇಳೋಂತ ಏನಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗಿನ ಕಾರ್ಪೊರೇಟರ್ ಇಲ್ವಲ್ಲ, ಹಂಗಾಗಿ ಇವರೇ ವಹಿಸ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಈಗ ಅದು ತಕ್ಕನಾಗಿ ರವಿಕುಮಾರ್ ಅವರು ತಗೊಂಡು ಅವರು ಪಾಪ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಪಡ್ಬೇಕಾದ ವಿಷಯನೇ ಇದು. ಯಾರು ಸಿಗ್ತಾರೆ ಇಲ್ಲಾಂದ್ರೆ ಫೋನ್ ಆದ್ರೂ ಸಿಗ್ತಾರೆ. ಅದೇ ಏನಾದ್ರು ಎಮರ್ಜೆನ್ಸಿ ಇದ್ರೆ ಬರ್ತಾರೆ. ಅದು ಇದು ಇಲ್ಲೇ ನೋಡ್ಕೋತಾರೆ. ಇವ್ರು ಮುಖಾಲ್ ಭಾಗ ಇವರೇ ನೋಡ್ಕೊಳ್ಳೋದು. ಅಂದ್ರೆ ಹರೀಶ್ ಗೌಡ್ರು ತುಂಬ ಇಂಪಾರ್ಟೆಂಟ್ ಆಗಿದ್ರೆ ಅವರು ಬರ್ತಾರೆ. ಏನೇ ಕಾರ್ಯಕ್ರಮಗಳಾದರೂ ಎಲ್ಲಿ ಅಂಥ ಮಕ್ಕಳು ಕರೆದ್ರು ಬರ್ತಾರೆ ಅವರು. ಮೆಚ್ಚಬೇಕಾದಿದೆ. ಎಲೆಕ್ಷನ್ ನಿಂತ್ಕೊಂಡ್ರೆ ರವಿ ಅವರು ಪರವಾಗಿಲ್ಲ, ಗೆಲ್ಲಿಸ್ತಿಲ್ಲ ಅಂತ ಅದು ಜನಗಳ ಅಭಿಪ್ರಾಯ. ನಾವಂತೂ ಗೆಲ್ಲಿಸ್ತೀವಿ. ಅದು ಜನಗಳು ಅಷ್ಟು ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾವಂತೂ ಓಡಾಡಿ ಗೆಲ್ಲಿಸ್ತೀವಿ. ಅದ್ರಲ್ಲೇನು ನಿಂತ್ಕೊಳ್ಳಿ ಪರವಾಗಿಲ್ಲ. ಅಂದ್ರೆ ಕೆಲಸ ಮಾಡಿಸ್ತಾರಲ್ವಾ, ಕೆಲಸ ಮಾಡೋಕೆ ಉದ್ದೇಶದ ನಿಂತ್ಕೋಬೇಕು ಅವರು. ಅಂದ್ರೆ ನಮ್ಮ ಹೆಸರು ತುಂಬ ಬಡವರಾಗ್ಬಿಟ್ಟೈತೆ ಈಗ. ಸೊ ಬಂದು ಸ್ವಲ್ಪ ಕೆಲಸಗಳು ಕಾರ್ಯ ಮಾಡಿ ನಮ್ಮ ರೋಡ್ಗಳು ಚೆನ್ನಾಗಿರ್ಬೇಕು. ಈಗ ಎಲೆಕ್ಷನ್ ಏನೋ ಕಂಟೆಸ್ಟ್ ಮಾಡಂಗಿದ್ರೆ ಮುಂದಿನ ಕಾರ್ಪೊರೇಟ್ಗೆ ಇದೇ ವಾರ್ಡ ಹಿಂಗೆ ಸರ್. ಇವಾಗ ನಾನು ನಮ್ಮ ಆಸೆ ಇದೆ ಸರ್. ಆಸೆ ಸಂಪೂರ್ಣವಾಗಿ ಏನು ಅಂತ ಹೇಳಿದ್ರೆ, ನಾವು ಒಬ್ಬ ಜನಪ್ರತಿನಿಧಿಯಾಗಿ ಜನಗಳ ಮುಟ್ಟ ಕೆಲಸಗಳನ್ನ ನಾನು ಮಾಡಬೇಕು. ಪ್ರತಿಯೊಬ್ಬರು ಮನೆಗೆ ನಾನು ಕೆಲಸ ಮಾಡಿ ನಾನು ಅವ್ರ ವಿಶ್ವಾಸ ಗಳಿಸಬೇಕು. ಮತ್ತು ನಾನು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ, ತಂದೆಗೆ ಒಳ್ಳೆ ಮಗನಾಗಿ, ಆಸ್ತಿ ನಮ್ಮ ಅಪ್ಪ ಅಮ್ಮ ಹೇಳೋದೇನು ಅಂತ ಹೇಳಿದ್ರೆ, ಒಂದು ದಿನ ಹಸ್ಕೊಂಡಿದ್ರು ಪರವಾಗಿಲ್ಲ, ಆದರೆ ನೀನು ಒಳ್ಳೆ ಕೆಲಸಗಳು ಮಾಡು, ಯಾವುದೇ ರೀತಿ ನೀನು ಕೆಟ್ಟ ಕೆಲಸ ಮಾಡಬೇಡ ಅನ್ನೋದೊಂದು ಮಾರ್ಗದರ್ಶನ ನೀಡಿದ್ದಾರೆ. ಅದನ್ನು ನಾನು ಪ್ರತಿದಿನ ಸ್ಮರಣೆ ಮಾಡ್ತೀನಿ. ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾನು ಯಾರೇ ಫೋನ್ ಮಾಡಲಿ, ನನಗೆ ಫೋನ್ ಮಾಡಿದಾಗ ನನ್ನ ಕೈಲಿ ಆಗಲ್ಲ ಅಂತ ಹೇಳಲ್ಲ. ಅಟ್ಲೀಸ್ಟ್ ನನಗೆ ಗೊತ್ತಿರೋಂಥ ಅಧಿಕಾರಿಗಳಿರ್ಬೋದು, ನನಗೆ ಗೊತ್ತಿರೋಂಥ ನಮ್ಮ MLA ಸಾಹೇಬ್ರು ಇರ್ಬೋದು, ಅವ್ರ ಮುಖಾಂತರ ಹೋಗಿ ಹಠ ಮಾಡಿ, ಸಾರಿ ಅದೊಂದು ಆಗಬೇಕು ಅಣ್ಣ, ಹಿಂಗೆ ಮಾಡಲೇಬೇಕು ಅಂತ ಹೇಳ್ತೀನಿ. ನನ್ನ ಕೈಲಿ ಎಷ್ಟು ಸೇವೆ ಆಗಿದೆ ನಾನು ಮಾಡಿದ್ದೀನಿ ಸರ್. ಇನ್ನೆಲ್ಲ ಏನು ಅಂದರೆ ಜನಾದೇಶಗಳ ತೀರ್ಮಾನ. ನನ್ನ ತೀರ್ಮಾನ ಏನಿಲ್ಲ ಕಾರ್ಪೊರೇಟ್ ಆಗಬೇಕು ಅಂತ ಸರ್. ನಾವೇನು ಅಂದರೆ ಆಸೆ ಇದೆ ಸರ್. ಆಸೆ ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದ್ರೆ, ಜೀವನದಲ್ಲಿ ಏನಾರು ಒಂದು ಗುರಿ ಸಾಧಿಸಬೇಕು ಅಂದರೆ ಆಸೆ ಮುಖ್ಯ ಅಲ್ಲ. ಆ ಆಸೆ ಇಟ್ಕೊಂಡಿದ್ದೀನಿ, ಆ ಗುರಿ ಇಟ್ಕೊಂಡಿದ್ದೀನಿ. ಅದನ್ನು ತೀರ್ಮಾನ ಮಾಡೋದು ಜನಗಳು. ನನ್ನನ್ನು ಈಗ ನೀವು ನಿಂತ್ಕೋಬೇಕು ಅಂತ ಹರೀಶ್ ಕೊಟ್ಟು ಬೆಂಬಲ ಇದೆಯಾ? ನಿಮಗೆ ಕೊಡ್ತಾರೆ ಅಂತ ಕಾನ್ಫಿಡೆಂಟ್ ಇದೆಯಾ? ಸಂಪೂರ್ಣವಾಗಿ ಇದೆ ಅಂತ ಅನ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಅವ್ರ ವಿಶ್ವಾಸ ಗೆಲ್ಲಬೇಕು. ಏನು ಅಂದರೆ, ಈಗ ನಾನು ಕಾರ್ಪೊರೇಷನ್ಗೆ ನಿಂತ್ಕೊತಾ ಇದ್ದೀನಿ, ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ರೆ ಸಾಲದು. ಎಲ್ಲ ಜನನೂ ಹೋಗಿ ಅವ್ರ ಮುಂದೆ ಹೇಳ್ಬೇಕು. ಎಲ್ಲ ಜನನೂ ಇಲ್ಲ ಅಣ್ಣ ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ಬೇಕು. ಆಗ ಅವರು ನಮಗೆ ನಿಲ್ಲಿಸಿ ಅಂತ ಹೇಳ್ತಾರೆ. ಈಗ ನಾವು ಏಕಪಕ್ಷೀಯವಾಗಿ ಆಸೆ ಇದೆ ಅಂತ ಹೇಳ್ಬಿಟ್ಟು ಅದಾಗಲೇಬೇಕು, ಅದು ಮಾಡಲೇಬೇಕು ಅನ್ನೋದೆಲ್ಲ ಎಲ್ಲ ಭಗವಂತನ ತೀರ್ಮಾನ ಇದೆ. ಅಂದ್ರೆ ಒಂದು ವಾರ್ಡಲ್ಲಿ ಅನೇಕರು ಆಕಾಂಕ್ಷಿಗಳು ಇರ್ತಾರೆ. ಹರೀಶ್ ಕೊಡು ಶಾಸಕರಾಗೋದಕ್ಕಿಂತ ಮುಂಚೆನೂ ಕೂಡ ತುಂಬಾ ಕೆಲಸ ನೀವು ಮಾಡಿದ್ರಿ. ಅವ್ರು ಗೆಲ್ಲೋದಕ್ಕೂ ಕೂಡ ನೀವು ಶ್ರಮ ವಹಿಸಿದ್ರಿ. ಸೊ ಈಗ ನೀವು ಟಿಕೆಟ್ ಕೇಳಿದ್ರೆ ಒಂದು ಅರ್ಥ ಇದೆ ಅಂತ ಇಷ್ಟೊಂದೆಲ್ಲ ಏನು 2.5 ವರ್ಷ ಆಯಿತು. ಕಾರ್ಪೊರೇಟರ್ ಇಲ್ಲದೆ ಹೋದಾಗಲೂ ಕೂಡ ಮನೆಗೆ ಬೀದಿಗೆ ತಲುಪಿದ್ರೆ ನೀವು. ಅದಕ್ಕೆ ಕೇಳಿದ್ದು, ಆ ಒಂದು ನಿಮಗೆ ಮಾನದಂಡಗಳು ನಿಮ್ಮ ಟಿಕೆಟ್ ಸಿಗುತ್ತಾ? ನಾನು ಆ ವಿಚಾರದಲ್ಲಿ ಏನಕ್ಕೆ ಅಂತ ಹೇಳಿದ್ರೆ, ನಾನು ಹರೀಶ್ ಕೊಡ್ರಿಗೆ ಇಷ್ಟಪಡ್ತೀನಿ ಅಂತ. ಕೋವಿಡ್ ಸಂದರ್ಭದಲ್ಲಿ ಯಾರೂ ಕೂಡ ಮನೆ ಬಾಗಿಲು ಬಂದು ಅಕ್ಕಿ ದವಸ ಧಾನ್ಯ ಕೊಡಲಿಲ್ಲ. ಇದೇ ಹರೀಶ್ ಕೊಡ್ರು ಏನು ಮಾಡಿದ್ರು ಅಂದರೆ, ತಮ್ಮ ಕೈಲಾದಂಥ ವಾರ್ಡ್ಗಳಲ್ಲಿ 64 ವಾರ್ಡ್ಗಳಲ್ಲೂ ಕೂಡ ಮನೆಗೆ 1500-1600 ಕಿಟ್ಟು ವಿತರಣೆ ಮಾಡಿದ್ರು. ಆಮೇಲೆ ಇನ್ನೂ ಬೇಕು ಅಂತ ಸೆಕೆಂಡ್ ಟೈಮಲ್ಲಿ ಯಾರ ಮನೆ ತಲುಪಲೇಬೇಕು ಅನ್ನೋದೊಂದು ಆದೇಶ ಹೊರಡಿಸಿದ್ರು. ಅವತ್ತಿನ ದಿನದಲ್ಲಿ ಜನಗಳ ಕಷ್ಟ ಏನಿತ್ತು ಅಂತ ನಮಗೆ ಗೊತ್ತು. ಎಲ್ಲ ಬಾಗಿಲಾಗಿದೆ, ಅಂಗಡಿ ಮುಂಗಟ್ಟಿಗಳೆಲ್ಲ ಬಾಗಿಲಾಗಿದೆ. ಆಮೇಲೆ ಕೆಲವ್ರಿಗೆ ಕೆಲಸಕ್ಕೆ ಹೋಗದೆ ಹೋದರೆ ಜೀವನ ಇಲ್ಲ. ಆ ಕಿಟ್ ಈಸ್ಕೊಳಕ್ಕೆ ಬಂದಾಗ ನಮಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನಾವು ಅವಾಗ ಏನು ಮಾಡಿದ್ವಿ, ಹರೀಶ್ ಕೊಡ್ರು ಕೊಡೋದಲ್ಲದೆ ನಾವು ರೋಟ್ರಿ ಟೈಅಪ್ ಮಾಡ್ಕೊಂಡು ರೋಟ್ರಿಲಿ NGOದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೊಡೋ ಅಂಥ ಫುಡ್ ಕಿಟ್ನು ತಗೊಬಂದು ಕೊಟ್ಟು ಜನಗಳಿಗೆ ಆದಂಥ
ಕಷ್ಟನ ನಿಭಾಯಿಸೋದ್ರಲ್ಲಿ ನಾವು ಸಫಲರಾಗಿದ್ದೀವಿ. ಈಗ ಒಬ್ಬ ಜನ ಸೇವಕ ಆಗಬೇಕು ಮತ್ತು ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಹೇಳಿದ್ರೆ ಅವನ ಸಮಯ ಎಲ್ಲ ಕಳಿಬೇಕು. ಅದನ್ನೆಲ್ಲ ನಾನು ಕಳೀತಾ ಬಂದಿದ್ದೀನಿ, ಮಾಡ್ತಾ ಬಂದಿದ್ದೀನಿ. ಮಾತ್ರ ಇನ್ನೊಂದೇನು ಅಂತ ಹೇಳಿದ್ರೆ ಇನ್ನೇನಿದೆ ಜನ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ಸರ್. ಎಸ್. ಈಗ ವಾರ್ಡ್ ನಂಬರ್ 40 ನಜರ್ಬಾದ್ನಲ್ಲಿ ಸೊ ಟಿಕೆಟ್ ಆಕಾಂಕ್ಷಿ ಯಾಕೆಂದರೆ ಅವರು ಅಷ್ಟೊಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಎಸ್ ಆರ್ ರವಿ ಅವರು. ಹಾಗಾಗಿ ಅವ್ರ ಆಸೆ ಇದೆ ನೋಡೋಣ. ಆಮೇಲೆ ರೇಸಲ್ಲಿ ಎಷ್ಟೋ ಜನ ಇರ್ತಾರೆ, ಅದರಲ್ಲಿ ಯಾರು ಹೆಚ್ಚು ಜನಗಳಿಗೆ ತಲುಪಿರ್ತಾರೆ, ಜನನೇ ಬಂದು ನನಗೆ ಇವನ್ನ ನಿಲ್ಲಿಸೋಣ, ಈ ವಾರ್ಡಲ್ಲಿ ಇವನ್ನ ಗೆಲ್ಲಿಸ್ತೀನಿ ಅಂದರೆ ಅಂಥವ್ರಿಗೆ ಟಿಕೆಟ್ ಸಿಗುತ್ತೆ. ಸೊ ಆ ಲೀಸ್ಟಲ್ಲಿ ರವಿ ಫಸ್ಟ್ ಲೀಸ್ಟಲ್ಲಿ ಇದ್ದಾರೆ ನೋಡಿ. ಇದು ರೈಟ್ ನ್ಯೂಸ್.